ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದು ಚಿಕ್ಕ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಏನೇನು ಶೇರ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲೇ ಶೇರ್ ಮಾಡ್ತಿದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ಯಾರಾದರೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ಟಿಪ್ಸ್ ಕೂಡ, ಹಾಗೆ ರೆಸಿಪಿ ಕೂಡ, ಹಾಗೆ ನನ್ನ ಚಾನಲ್ ಬರೋ ಎಲ್ಲ ವಿಡಿಯೋ ಕೂಡ ನೀವು ನೋಡ್ಬೋದು. ಹಾಗೆ ನಮ್ಮ ಮಾವ ನಾಟಿ ಕೋಳಿ ಮೊಟ್ಟೆ ತೊಗೊಂಡು ಬಂದಿದ್ದರು, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಡೈಲಿ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾವು ಮೊಟ್ಟೆನ ಸೇವಿಸೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹೆಚ್ಚಾಗಿ ನಿಮಗೆ ಪ್ರೋಟೀನ್ ಕೂಡ ಸಿಗುತ್ತೆ. ಹಾಗೆ ಇದರಿಂದ ವೆಯ್ಟ್ ಲಾಸ್ಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಬಂದು ನಾಟಿ ಕೋಳಿ ಎಗ್ ಆಗಿರೋದ್ರಿಂದ ನಿಮ್ಮ ಹೆಲ್ತಿಗೆ ಇನ್ನೂ ಒಳ್ಳೆಯದು. ಸೊ ನೀವು ಯಾವುದೇ ಆಗಲಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನೀವು 2 ಎಗ್ಗು, ಬಾಯ್ಲ್ಡ್ ಎಗ್ನ ನೀವು ಸೇವಿಸೋದ್ರಿಂದ ನಿಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಮೊಟ್ಟೆ ತಿನ್ನೋದು ಸಮಯ ಬಂದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಅದಂತೂ ತುಂಬಾ ಒಳ್ಳೆಯದು. ಹಾಗೆ ನಿಮ್ಮ ಹೊಟ್ಟೆಲಿರೋ ಕೊಬ್ಬು ಕೂಡ ಕರಗಿಸುತ್ತೆ, ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಹಾಗೆ ನಿಮಗೆ ಚಯಾಪಚಯ ಹೆಚ್ಚಲು ತುಂಬಾ ಹೆಲ್ಪ್ ಮಾಡುತ್ತೆ. ಆರೋಗ್ಯವಾಗಿರ್ತೀರ, ಹಾಗೆ ನೀವು ಫುಲ್ ಡೇ ನೀವು ಹೆಲ್ತಿಯಾಗಿ ಇರ್ತೀರ ಅಂತಲೇ ಹೇಳ್ಬೋದು. ಅದರಲ್ಲೂ ನಿಮಗೆ ಸುಮಾರು 80ರಿಂದ 100 ಕ್ಯಾಲೋರಿಯಷ್ಟು ನಿಮಗೆ ಚಯಾಪಚಯ ಹೆಚ್ಚಿಸುತ್ತೆ. ಸೊ ಹಂಗಾಗಿ ನೀವು ಡೈಲಿ ಮಾರ್ನಿಂಗ್ ನೀವು 2 ಮೊಟ್ಟೆನ ತಿನ್ನಿ. ಹಾಗೆ ನೀವು ಮಧುಮೇಹಿಗಳು ಯಾರಾದರೂ ಇದ್ದರೆ ಅವರಿಗೆ ಸಕ್ಕರೆ ಪ್ರಮಾಣ ಮಾತ್ರ ನಿಮಗೆ ತುಂಬಾ ಕಡಿಮೆಯಾಗಿ ಇರುತ್ತೆ ಅಂತಲ್ಲ, ಹೆಚ್ಚಾಗಿ ಇರೋದಕ್ಕೆ ಅದು ಬಿಡೋದಿಲ್ಲ. ಅದು ಮೀಡಿಯಮ್ ಆಗಾದರೂ ನಿಮಗೆ ಮೇಂಟೈನ್ ಮಾಡುತ್ತೆ. ಸೊ ಮಧುಮೇಹಿಗಳು ಕೂಡ ಇದನ್ನು ಸೇವಿಸ್ಬೋದು, ತುಂಬಾ ಒಳ್ಳೆಯದು. ಹಾಗೆ ಮೊಟ್ಟೆ ಸೇವನೆಯಿಂದ ಪುರುಷರಿಗೆ ಅನೇಕ ಪ್ರಯೋಜನ ಕೂಡ ಸಿಗುತ್ತೆ. ಪ್ರತಿ ಬೆಳಗ್ಗೆ ನೀವು 1 ಮೊಟ್ಟೆ ತಿನ್ನೋದ್ರಿಂದ ಪುರುಷರಿಗೆ ದೈಹಿಕವಾಗಿ ಸದೃಢವಾಗಿರ್ತಾರೆ. ಸೊ ಹಂಗಾಗಿ ನೀವು ಮೊಟ್ಟೆನ ಸೇವಿಸೋದ್ರಿಂದ ಯಾವುದೇ ರೀತಿ ನಿಮಗೆ ಮೂಳೆಗಳು ಪೇಯ್ನ್ ಕೂಡ ಇರೋದಿಲ್ಲ. ಇದು ನಾಟಿ ಮೊಟ್ಟೆ ಆಗಿರೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಹಂಗಾಗಿ ನಮ್ಮ ಮಾವ ತೊಗೊಂಡು ಬಂದಿದ್ದರು. ಸೊ ಇದ್ರ ಬಗ್ಗೆ ನಿಮಗೆ ಹೇಳೋಣ, ಹಾಗೆ ಒಂದು ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹಾಗೆ ಬನ್ನಿ, ನಾನು ಈಗ ತುಂಬಾ ಚಳಿ ಇರುತ್ತೆ, ಸುಮ್ಮನೆ ಬಿಸಿಲು ಇರುತ್ತೆ, ಹೊರಗಡೆ ಹೋದರೆ, ಒಳಗಡೆ ಇದ್ದರೆ ತುಂಬಾ ಚಳಿ ಅನಿಸುತ್ತೆ. ಸೊ ಈ ಟೈಮಲ್ಲಿ ಒಂದು ಈಸಿಯಾಗಿ ಸಿಂಪಲ್ಲಾಗಿ ಒಂದು ರಸಮ್ನ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ, ರಸಮ್ ರೆಸಿಪಿನ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಫಸ್ಟು ನೋಡ್ಕೊಳ್ಳಿ. ಇಂಗ್ರೀಡಿಯೆಂಟ್ ಬಂದು ಇಷ್ಟ ಆಗಿರುತ್ತೆ. ಮೊದಲಿಗೆ ನಾನು 2 ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕರಿಬೇವು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಹುಣಸೆ ರಸ ತೊಗೊಂಡಿದ್ದೀನಿ, ಹಾಗೆ ಬ್ರೌನ್ ಸಾಲ್ಟ್ನ ತೊಗೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಹುಣಸೆನ ರಸ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ಬ್ರೌನ್ ಸಾಲ್ಟು, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು. ಹಾಗೆ ಹಿಂಗನ್ನ ತೊಗೊಂಡಿದ್ದೀನಿ. ಹಿಂಗಿದ್ರೇ ತುಂಬಾ ಟೇಸ್ಟ್ ಇರುತ್ತೆ, ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಹಿಂಗು. ಹಾಗೆ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಮೆಣಸು, ಹಾಗೆ ಜೀರಿಗೆ, ಟರ್ಮರಿಕ್ ತೊಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟಲ್ಲಿ ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಡೈಜೆಷನ್ ಕೂಡ ತುಂಬಾ ಒಳ್ಳೆಯದು ರಸಮ್ ತಿನ್ನೋದ್ರಿಂದ. ಹಾಗೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಕಾಯೋವರೆಗೂ ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಮೆಣಸು ಜೀರಿಗೆನ ನಾನು ಪೇಸ್ಟ್ ಮಾಡಿಕೊಂಡೆ, ಹಾಗೆ ಜಜ್ಜಿಕೊಂಡೆ. ಸೊ ಈಗ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ, ಸಾಸಿವೆ, ಹಾಗೆ ಕರಿಬೇವು ಹಾಕ್ಕೊಂಡು ಹುಣಸೆ ರಸ ಹಾಕ್ಕೊಂಡಿದ್ದೀನಿ. ಹಾಗೆ ಟೊಮೊಟೊನ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಪೇಸ್ಟ್ ಮಾಡಿ ಹಾಕಿ ಸ್ವಲ್ಪ ಹಿಂಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಇದು ಚೆನ್ನಾಗಿ ಕುದಿ ಬಂದಮೇಲೆ ನೀವು ಸಾಲ್ಟ್ನ ಹಾಕ್ಕೊಳ್ಬೋದು. ಈಗಲೇ ನಿಮ್ಗೆ ಯಾವಾಗ ಬೇಕೋ ಅವಾಗ ಹಾಕ್ಕೊಳ್ಬೋದು. ಸ್ವಲ್ಪ ನಾನು ಎಷ್ಟು ಬೇಕಾಗುತ್ತೋ ರಸಮ್ಮು ಅಷ್ಟನ್ನು ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಇದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಫ್ಲೇವರ್ ಕೂಡ ಬರುತ್ತೆ. ಈಗ ಈ ರೀತಿ ಇದೆ. ಈಗ ನಾವು ನ್ಯಾಚುರಲಾಗಿ ಮಾಡ್ಕೊಳ್ಳೋದಾದರೆ ಈ ರೀತಿ ಮಾಡ್ಕೊಳ್ಬೋದು. ಸೊ ಸ್ವಲ್ಪ ಟರ್ಮರಿಕ್ಕು, ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಶಾಪಲ್ಲಿ ನಿಮಗೆ ರಸಮ್ ಪೌಡರ್ ಕೂಡ ಸಿಗುತ್ತೆ. ಸೊ ಅದಕ್ಕಿಂತ ಹೆಲ್ತಿಯಾಗಿ ಇದೇ ರೀತಿ ಇಂಗ್ರೀಡಿಯೆಂಟ್ನ ಹಾಕ್ಕೊಂಡು ಮಾಡೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಈಗ ಸ್ಮ್ಯಾಶ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಜೀರಿಗೆ, ಹಾಗೆ ಮೆಣಸನ್ನು ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗಿದೆ. ಸೊ ನನಗಿಷ್ಟು ಸಾಕಾಯಿತು. ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟಲ್ಲಿ ನಾವು ಹೆಚ್ಚಾಗಿ ಸೇವಿಸೋದ್ರಿಂದ ನಮ್ಮ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು. ಸೊ ನಾವು ಈಗ ಗರಂ ಮಸಾಲ ಆಗಿರ್ಬೋದು, ಎಲ್ಲನೂ ಪೌಡರ್ನ ನಾವು ಜಾಸ್ತಿ ಅಂಗಡಿಲಿರೋವಂಥದ್ದನ್ನ ಯೂಸ್ ಮಾಡಬಾರ್ದು. ಸೊ ಇವಾಗ ರಸಮ್ ಚೆನ್ನಾಗಿ ಕುದಿ ಬರಬೇಕು. ಇವಾಗಲೇ ಎಷ್ಟು ಚೆನ್ನಾಗಿ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ರಸಮ್ಮು. ಸೊ ಇವಾಗ ಫೈನಲಿ ರಸಮ್ ಕೂಡ ರೆಡಿ ಆಯಿತು. ನೀವು ಊಟ ಎಲ್ಲ ಆದಮೇಲೆ ನೀವು ಎಂಡಲ್ಲಿ ನೀವು ರಸಮ್ ರೈಸ್ ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ. ಯಾವಾಗಲೂ ಒಂದೇ ಥರ ಸಾಂಬಾರು ತಿಂದಮೇಲೆ ಬೇಜಾರಾಗಿದ್ದರೆ ಈ ರೀತಿ ರಸಮ್ನ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೂ ಕೂಡ ಒಳ್ಳೆಯದು. ಹಾಗೆ ನಮಗೂ ಒಂದು ಸ್ವಲ್ಪ ಟೇಸ್ಟು ಬೇರೆ ತಿಂದಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಇವಾಗ ರಸಮ್ ಕೂಡ ರೆಡಿಯಾಗಿದೆ.
ಈವ್ನಿಂಗ್ ನಾನು ಬನಾನಾ ಮಿಲ್ಕ್ ಶೇಕ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಬನಾನಾ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಐಸ್ ಕ್ಯೂಬ್ನ 2 ಇಟ್ಕೊಂಡಿದ್ದೀನಿ. ಮಿಲ್ಕ್ನ ತೊಗೊಂಡಿದ್ದೀನಿ. ಸೊ ಕೆಲವೊಬ್ರು ಮಿಲ್ಕ್ ಇಷ್ಟಪಡಲ್ಲ, ಸೊ ಅವ್ರು ಸ್ಕಿಪ್ ಮಾಡ್ಬೋದು. ಹಾಗೆ ಶುಗರ್ ತೊಗೊಂಡಿದ್ದೀನಿ, ಹಾಗೆ ಒಂದು ಏಲಕ್ಕಿನ ತೊಗೊಂಡಿದ್ದೀನಿ. ಸೊ ಯಾವುದೇ ಜ್ಯೂಸಿಗೆ ಮಿಲ್ಕ್ ಹಾಕಿದ್ರೆ ನನಗಿಷ್ಟ, ಸೊ ಹಂಗಾಗಿ ಮಿಲ್ಕ್ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲನೂ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಒಂದು ಏಲಕ್ಕಿ ಹಾಕ್ಕೊಂಡೆ, ಒಂದು ಬನಾನಾ ಹಾಕ್ಕೊಳ್ತಾ ಇದ್ದೀನಿ, ಐಸ್ ಕ್ಯೂಬ್ನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ಶುಗರು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಸೊ ಮಿಲ್ಕ್ ಹಾಕ್ಕೊಂಡು ಸ್ಮೂತಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಟೇಸ್ಟ್ ಇರುತ್ತೆ. ಯಾವಾಗಲೂ ಹಾಗೆ ಬನಾನಾ ತಿಂದು ಬೇಜಾರಾಗಿದ್ದರೆ ಈ ರೀತಿ ನೀವು ಮಿಲ್ಕ್ ಶೇಕ್ನ ಮಾಡ್ಕೊಳ್ಬೋದು. ಬನಾನಾ ಅಲ್ಲ, ನೀವು ಇದಕ್ಕೆ ಯಾವುದೇ ಒಂದು ಫ್ರೂಟ್ನ ಆ್ಯಡ್ ಮಾಡಿದ್ರೆ ಎಲ್ಲ ಥರನೂ ಇದೇ ಮಿಲ್ಕ್ ಶೇಕ್ನೇ ಮಾಡ್ಬೋದು, ಇಷ್ಟೇ ಇಂಗ್ರೀಡಿಯೆಂಟ್ ಹಾಕಿ. ಸೊ ತುಂಬಾ ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಸೊ ಇದನ್ನು ನೀವು ಮಿಸ್ ಮಾಡದೆ ಟ್ರೈ ಮಾಡಿ. ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿದ್ರೆ ತುಂಬಾ ಕೂಲಾಗಿರುತ್ತೆ. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.